ಮಾಡಲೇ ತಿಕ್ಕಿದ್ರಿ ಮನೆ ಕೆಲಸ ಏನು ಮಾಡಲ್ಲ ನಮ್ಮ ಕೆಲಸ. ಇನ್ನೊಂದು 15 ದಿನ ಮಾಡ್ತೀರಾ ಮನೆ ಕೆಲಸ ಮಾಡ್ತೀರಾ? ನಿಮ್ಮ ಆಶೀರ್ವಾದ ಸರ್. ಮಾಡ್ತೀರಾ? ಸರಿ ಮಾಡ್ಬಿಡಿ. ಅದು ಎಷ್ಟಾರು ಇರ್ಲಿ, ವೈರಿಗಳು ಎಷ್ಟಾರು ಇರ್ಲಿ, ಅದನ್ನ ಹೊಡೆದಾಗ ಶಕ್ತಿ ನಮ್ಗೆ ಇರ್ಬೇಕಷ್ಟೇ. ಭಗವಂತ ಆ ಶಕ್ತಿ ನಮಗೆ ಕೊಡ್ಬೇಕು. ಅರೆ ಅಡ್ಬೇಡಿ. ಸೇರಿ ಎಷ್ಟದ ಇರ್ಲಿ ಭಾಳ ಅನುಭವಿಸಿನ್ರಿ. ನೋವು ತಡ್ಕೊಳಕ್ಕಾಗಿಲ್ರಿ, ಕಾಲು ಚಾಚಕ್ಕಾಗಿಲ್ರಿ. ಎದ್ದು ಹೇಳ್ಬೇಕಾದ್ರೆ ಬೆಳಿಗ್ಗೆ ಒಂದಕ್ಕೆ ಹೋಗ್ಬೇಕಾದ್ರೆ ಆಗಿಲ್ರಿ ನನಗೆ ತ್ರಾಸು. ಎಷ್ಟು ಮಾತ್ರ ನಿಮಗೆ ಸಾಕಾಗಿ ಹೋಯ್ತು ನನಗೆ. ದಿನ ಹೋಗೋದು ತಿಂಗಳಿಗೆ 15 ದಿವ್ಸಕ್ಕೊಮ್ಮೆ ಹೋಗೋದು ನುಂಗೋದು ಬರೋದು. ಅದ್ರಾಗ ಏನು ಬರೋಕ್ಕಿಲ್ಲ ಏನಿಲ್ಲ. ಅವ್ರು ಬರೇ ನೀವು ಪಂಚ ಮಾಡ್ರಿ, ಕೆಲಸ ಮಾಡಬೇಡ್ರಿ, ಮ್ಯಾಗೆ ಕೂಡಿ ಅವ್ರು ನನಗೆ ಕರ್ಸ್ಯಾರ್ರಿ. ಎಲ್ಲಿ ಬಿಡಲಿಲ್ಲ. ಆ ಸೊಲಾಪುರೇ ಬೇಡ ಇಲ್ಲೇ ತೋರ್ಸ್ಕೊಂಡು ಬರ್ರಿ ಅನ್ನೋದು ಇಲ್ಲಿ ಬಂದಿತ್ತು. ಮೇಲೆ ಗೊತ್ತು ಹಿಂಗಲ್ಲ ತಲೆಗೆ ಎಳಿಬೇಡ್ರಿ ಅಂದ್ರೆ ಮನುಷ್ಯ ಹಂಗ ಸ್ಟೂಲ್ ಮೇಲೆ ಕೂತೆ 2 ವರ್ಷ ಐತ್ರಿ ಝಳಕ್ ನೋಡೋದ್ರಿ. ಇದಕ್ಕಿಂತ ಎತ್ತರ ರೀ ಮಕ್ಕಳ ಕಮ್ಮಯ್ಯವ್ರಿ ನನಗೆ ನೋಡಿ. ಇಷ್ಟು ಹೇಳ್ಬೇಕಾದ್ರಿ ಕಣ್ಣಲ್ಲಿ ನೀರು ತಾನೇ ಬರ್ತಿದ್ರು ನನಗೆ. ಇವಾಗ ಕಣ್ಣಲ್ಲಿ ನೀರಿಗೆ ಬರ್ತಿದೆ ಇದ್ರಿ ನಿಮ್ಮ ನೋಡಿ ಖುಷಿ ಬರ್ತಿದೆ. ನಿಮ್ಮ ನೋಡಿ ಬಂದವ್ರು. ಎಲ್ಲಿ ಸಿಕ್ಕಿಲ್ಲ ನನಗೆ. ನಾ ಇಂಥ ದೇವರ ತಿಳ್ಕೊಂಡಿದ್ರಿ ನಾ. ನಾನು ಪಾಲಿಗೆ ಸಿಕ್ಕಿಲ್ಲ ನಾ ಇದ್ರಾಗ ಯಾವತ್ತಿದೆ ನನ್ನ ಕಲ್ಪನಾ ಆಗಿತ್ರಿ ನಾನು. ಹಾಂ ರೀ ನನ್ನ ಲೈಫೇ ಮುಗಿತತ್ ಮಾಡ್ಕೊಂಡಿದ್ದೇನ. ಆದ್ರೂ ಈ ಕರ್ಸ್ಯಾರಿ ಇವ್ರು ಬಾ 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 ಅಂದು ನಿಮ್ಮನ್ನು ತೋರಿಸ್ಬೇಕು. ನೀವೇ ಕಲ್ತಿದ್ದೀರಾ? ನಿಮ್ಮ ಮಗಳ ಅವರು ಮಗಳೇ 3 ವರ್ಷ ಐತ್ರಿ ನಮಗೆ. ಅವರು ಟೀಚರ್ ಇದ್ರು ತೀರ್ಕೊಂಡು ಕೋವಿಡ್. ಈ ಸಮಸ್ಯೆ ಬಂದು ಎಷ್ಟು ದಿನ? ಇದು ಸಮಸ್ಯೆ ಬಂದು 14 ವರ್ಷ ಆಯ್ತು. 14 ವರ್ಷ. ಈಗ ಈ ತರ ಪೇನ್ ಸಿವಿಯರ್ ಆಗಿ ನಮ್ಮ ಮಾಲಕರೇ ಸವಾಲಿಗೆ ಹೋಯ್ತಿದ್ರಿ. 4 years ಜಾಸ್ತಿ ಆಗ್ಯದ. ನನ್ನ ಫಾದರಿಂದ ತಿಳ್ಕೊಂಡ ನಂತರ ಸ್ವಲ್ಪ ಜಾಸ್ತಿ ಆಯ್ತು. ಎಲ್ಲ ಊಟ ಮಾಡ್ಲಿಲ್ರಿ ಸರ್. ಬ್ಯಾನಿಗೆ ಬರೀ ಮಕ್ಕಳನ್ನೇ ಮಾಡೀನ್ರಿ ಸರ್. ನಾನು ಬರೀ ಮಲ್ಗೋದು. ಇನ್ನು 3 ಜನ ಚಿಕ್ಕವರಿದ್ದಾರೆ. ಇನ್ನ 3 ಮಕ್ಕಳು ಚಿಕ್ಕವರದಾರ್ರಿ. ಇದೆಲ್ಲ ಶಕ್ತಿ ಜಾಸ್ತಿ. ಇವ್ರೇ ಇಬ್ರು ಬರ್ರಿ ನಾ ಇಲ್ಲಿ ಬೈತೀನಿ ಅಂದು ನನಗೆ ಹಾದಿ ಹುಷಾರಿ. ನೀವೇ ನನ್ನ ಪಾಲಿಗೆ ದೇವ್ರಿಗೆ ಇವರೆಲ್ಲ ಇಲ್ಲ. ಒಟ್ಟು ನಿಮ್ಗೆ ವಾಸಿ ಟೈಮ್ ಬಂತು, ವಾಸಿ ಆಯ್ತು ಅಷ್ಟೇ ಸಾಕು ಸರ್. ಖುಷಿ ಅದೇ. ಅಳ್ಬೇಡಿ ಅಳ್ಬೇಡಿ. ಬರ್ತಾರೆ ತಿಂಗಳಿಗೆ ಒಂದು ಸರ್ತಿ. ಹಂಗೆ ಬಾದ್ರೆ ನಾನು ಬರ್ತೀನಿ. ನಮ್ಗೆ ಎಷ್ಟಾಯ್ತು ಅಂದ್ರೆ ಬಿಜಾಪುರ ಹಾಕಿ ಹೋಗ್ಬೇಕ್ರಿ ನಾವು. ನೀವು ಬಂದಿದ್ದು ಮೊನ್ನೆ ಅಲ್ವಾ? 29ನೇ ತಾರೀಕು ಏಪ್ರಿಲ್. ಇವತ್ತು ಮೇ 3. 4 ದಿನಕ್ಕೆ ಇಷ್ಟು ಕಮ್ಮಿ ಆಗಿದೆ. ಬಟ್ ಹಿಂಗೆ ಜಾಸ್ತಿ ಇತ್ರಿ. ಭಾಳ ದಿನ ಆಯ್ತು. 15 ಹೌದು, days. more than 120 days. ತ್ರಾಸ್ರಿ. ಮೊಳಕಾಲ ಇದು ತೋರ್ಬೇಕಾದ್ರಿ ಕಣ್ಣ ನೀರು ಬರ್ತಿದ್ವಿ ನಾವು. ತಿರುಗಾಡ್ತಿದ್ದೀವಿ. ಅವ್ರು 1/2 ಕಿಲೋಮೀಟರ್ ಎಲ್ಲ ಸ್ಕ್ಯಾನ್ ವಾಕ್ ಮನೆ ದಿನ ಬಂದು ತಿರುಗಾಡಿದ್ರಿ. ಅಷ್ಟು ನಿಮಗೆ ಇದು ಕಾಯಿಲೆ ಎಷ್ಟು ವರ್ಷ ಇರುತ್ತಂತೆ? ನನಗೆ ಜೀವನ ಪರ್ಯಂತ ಅಂತ ಹೇಳ್ಯಾರ ಆ ಡಾಕ್ಟರ್. ಅದಕ್ಕಂದ್ರೆ ನಂದು ಇದ್ರಾಗೆ ಮುಗಿದ ಆವಿಷ್ಯ ತಿಳ್ಕೊಂಡಿದ್ರಿಂದ ಅವು ಮಕ್ಕಳು ಎಲ್ಲಿ ನನ್ನ ಸಲುವಾಗಿ ಭಾಳ ಅವ್ರು ಟೆನ್ಷನ್ ಆಬ್ವಿಯಸ್ಲಿ ಈಗ ತಾಯಿಗೆ ನೋವು ಅನುಭವಿಸ್ಕೊಂಡು ಕಷ್ಟಪಡ್ತಿರ್ಬೇಕಾದ್ರೆ ಮಕ್ಕಳಾದವ್ರಿಗೆ ಅದು ನೋವು, ಅದು ಮನಸ್ಸಿಗೆ ದುಃಖಾಗುತ್ತೆ ತಾನೆ. ತಾಯಿಯಾಗಿ ನಮಗೆ ಆ ನೋವನ್ನ ನಾವು ತಗೊಳಕ್ಕಾಗಲ್ಲ. ತಗೊಳ್ತೀನಿ ಅಂದ್ರೆ ನೋಡಿ ಸರ್ ಎಲ್ಲ ತಗೋಬೋದ್ರಿ ಖರೆ. ಆ ಪೇನ್ ಯಾರು ತೊಗೊಳಕ್ಕಾಗಲ್ಲ. 4 ದಿನ ತಲೆ ಎಕ್ಕೊಳ್ಳಾರೆ, 4 ದಿನ ಝಳಕ ಮಾಡ್ಲಾರೆ ಕೂತಿದ್ರಿ. 4 ದಿವ್ಸ ಗಟ್ಲೆ ತಲೆಗೆ ಬಾಚ್ಕೊಳಕ್ ಬರ್ತಿರ್ತೀರಿ. ಇವರೇ ಇಕ್ಕವ್ರಿ ತಲೆ. ಮೈ ಮೇಗಿನ ಬಟ್ಟೆ ಸುಮ್ಮನೆ ಕಳಿಸ್ತು ಬರಲ್ರಿ. ಆ ನಮ್ಮನ್ನ ಟಚ್ ಬಿಡೋರಿಲ್ಲ. ಇಂಜೆಕ್ಷನ್ ಮಾಡ್ಕೊಂಡು ನೀವು ಮೆಡಿಸಿನ್ ತಗೊಂಡಾಗಷ್ಟೇ ರಿಲೀಫ್ ಆಗ್ತೈತಿ. ಅದಕ್ಕೆ ನಾನು ಮುಂಜಾನೆ 4 ಗಂಟೆಗೆ ಝಳಕ ಮಾಡಿ ಕೂತಿದ್ದೆ. ರಶಿ ಜಾಸ್ತಿ ಇರ್ತದೆ. ಮತ್ತು ಊರಿಗೆ ಹೋಗ್ಬೇಕ್ರಿ. ಹುಡುಗರು ಸಣ್ಣವ್ರು ಅದಾರಿ ಮನ್ಯಾಗ. ನೀವು ಯಾವಾಗ ಮಾತೀರಿ ಅವಾಗ ನಾ ಬರ್ತೀನಿ ರೀ. ಹಾಂ ಬರ್ತೀನಿ ರೀ. ಎಲ್ಲಿ? ಬಿಜಾಪುರದಿಂದ ಮುಂದೆ ಮತ್ತು ಚಾಂಡ್ರಿ ಇಂಡಿ ತಾಲೂಕು. ಖುಷಿನಾ? ಖುಷಿ ಆಗ್ಯದ್ರಿ ಸರ್. ನಿಮ್ಮ ಆಶೀರ್ವಾದ ರೀ ನನಗೆ. ಪುಣ್ಯ ರೀ ನನಗೆ. ನೀವು ನನಗೆ ಸಿಗ್ಬೇಕಾದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ. ಎಷ್ಟು ಬಿ ತೋರಿಸ್ಕೊಂಡ್ರೆ ಎಲ್ಲಿ ಏನು ಒಂದು ಚಾರಣೆ ಭಾಳ ಕಮ್ಮಾಗಿತ್ತು.
ಹಾಂ ಏನೂ ಇಲ್ಲ ಬರೇ ಗುಳಿಗೆ ನುಂಗೋದು ಕಾಟಕ್ಕೆ ಮನ್ಗೋದು ಮೆಡಿಸಿನ್ ಮಂತ್ಲಿ ಕೇಳಿ. ಮೆಡಿಸಿನ್ ಚೆಕ್ ಮಾಡೋದು, ಬ್ಲಡ್ ಚೆಕ್ ಮಾಡೋದು, ಯೂರಿನ್ ಚೆಕ್ ಮಾಡೋದು. ಮತ್ತು ಈಗ ನಿಮ್ಮ ಮಾತ್ರೆ ತೊಗೊಳ್ತಾನೆ ಹಿಡಿದು ಒಂದಕ್ಕೆ ಮೂತ್ರ ಸ್ವಚ್ಛ ಸ್ವಚ್ಛ ಮೂತ್ರ. ಮುಂಚೆ ಹೆಂಗಾಗ್ತಿತ್ತು? ಮುಂಚೆ ಸ್ವಲ್ಪ ಹಳದಿ ನಂಗೆ ತ್ರಾಸ ಆಗ್ತೈತಿ. ಈಗ ಕ್ಲಿಯರ್ ಆಗ್ಬೋದು. ಆಮೇಲೆ ಚಾದೊಂದು ಹೇಳಿದ್ರು ಅಷ್ಟೇ. ಚಾ ಬಿಟ್ಟಿನ್ರಿ ಸರ್, ಚಾ ಅಂದ್ರೆ- ಒಂದು ಪರ್ಯಂತ ಚಾ ಬಿಡ್ತೀನಿ. ಅದು ಚಾ ಬಿಟ್ಟಿದ್ರೆ ಕಾತಿತ್ತಿಲ್ಲ ನನಗೆ, ಒಂದು ಕ್ಷಣ ಚಾ ಬಿಡ್ತಿತ್ತಿಲ್ಲ. ಅಷ್ಟು ಚಾ ಹಾಲು ಎರಡು ಕುಡಿತಿದ್ದೆ. ಹಾಲು ಜಾಸ್ತಿ ಕುಡಿ. ಹಾಲು ಕುಡಿಯೋದ್ರಿ ಚಾ ಯಾಕೆ ಕ್ಯಾಲ್ಸಿಯಂ ಕೊಡುತ್ತೆ ಅಂತ ಹೇಳ್ತಿದ್ರು. ಇಲ್ಲ ಹಾಲು ಕುಡಿದಿದ್ರೆ ನಿದ್ರೆ ಬರ್ತದೆ. ಹೊಟ್ಟ ಸಂಕಟ ಆತೋತೆ ಕುಡಿತಿದ್ರಿ ನಾ. ನಿಮಗೆ ಗೊತ್ತಾಗುತ್ತೆ. ಈಗ ರೊಟ್ಟಿನೇ ಊಟ ಮಾಡ್ಲಕತ್ತೀನಿ, ಚಾನು ಬಿಡ್ತೀನಿ, ಚಪಾತಿನೂ ಬಿತ್ತೀನಿ, ಎಲ್ಲ ನೀವು ಹೇಳೋದಂಗೆ ಪಲ್ಯ ಮಾಡ್ತೀನಿ. ನಂದು ಒಟ್ಟು ಬ್ಯಾನಿ ಕಮ್ಮಿ ಆಗ್ಬೇಕು ಅದು ನೋಡ್ರಿ ಸರ್. ರೊಕ್ಕ ಕಮ್ಮಿ ಆಗುತ್ತೆ. ನಿಮಗೆ ಒಂದು ರೂಪಾಯಿನಲ್ಲಿ ಎಷ್ಟು ಕಮ್ಮಿ ಆಗಿದೆ ಇವತ್ತು? ಇವತ್ತು ಚಾರಣೆ ಹೋಗಿ ಮ್ಯಾಗ ಇರೋದಿಲ್ಲ. ನಾವು ಕುತ್ಕೊಂಡಿದ್ದೇವಲ್ಲ, ಮಾಡ್ತಿರೋದು. ಇಷ್ಟೇ ರೀ, ಈ ನೆಲಕ್ಕೆ ಅಂಕರು ಏನ ಕೂತಿಲ್ರಿ. ನೀವು 29ನೇ ತಾರೀಕಿಗೆ ಬಂದ್ರಲ್ಲ, ಯಾವತ್ತು ಕಡಿಮೆ ಆಯ್ತು ನೀವು? ಇಂಜೆಕ್ಷನ್ ಮಾಡೋದ್ ದಿನ ರಾತ್ರಿನೇ ಚಂದ ತಿರ್ಗಾಡಿದ್ರಿ, ಕಾಲು ಮಡ್ತ್ಕೊಳಸ್ ಬಂದವ್ರಿ. ಮರುದಿನ ಮತ್ತೆ ಚಂದ ಕೂತಿಲ್ರಿ. ಆದ್ರೂ ಮಗಳ ಸ್ಟೂಲ್ ಮೇಲೆ ಕುಂದ್ರಬೇಡ, ಸಣ್ಣ ಸ್ಟೂಲ್ ಮೇಲೆ ಕೂತ್ ನೋಡ ಅಂದ್ರೆ ಇದಕ್ಕಿಂತ ಸ್ವಲ್ಪ ಎತ್ತದ. ಇಟ್ರು ಹಿಂಗ್ರಿ, ಇಟ್ರ ಮೇಲೂ ಕೂಡಾಕ್ ಬಂದಿದ್ರಿ ನನಗೆ. ಇಷ್ಟು ಸ್ಟೂಲ್ ಮೇಲೂ ಕೂಡಕ್ ಬಂದಿದ್ರಿ. ನೆಲದ ಮೇಲೆ ಗೊತ್ತಿಲ್ಲ, 4 years ಆಯ್ತು. ಏನ್ ಮಾಡಿದ್ರು ಕಾಟಕ್ಕೆ ಮಾಡುದು. ಎದ್ ನಿಂತ ಪೂಜೆ ಸುಮ್ಮನೆ ನನಗೆ ನಿಂತು ಮಾಡೋ ಕೆಪಾಸಿಟಿ ಇದ್ದಿದ್ದಿಲ್ಲ. ದೇವ್ರ ಪೂಜೆ ನಿಂತ್ಕೊಂಡು ಮಾಡ್ತೀರಾ? ಪೂಜೆ ಮಾಡ್ಬೇಕಾದ್ರೆ ಇಷ್ಟು ದೀಪ ಹಚ್ಬೇಕಾದ್ರೂ ಎದ್ ನಿಂದ್ರಬೇಕಿಲ್ಲ. ಅಷ್ಟು ಶಕ್ತಿ ಇಲ್ದಂಗೆ ಆಗ್ಬಿಟ್ಟಿತ್ತು ನನ್ನ ಮೈಯಾಗ. ಯಾಕತ್ತೆ ಇಲ್ರಿ ಒಟ್ಟು ಮೈಯಾಗ ಅಷ್ಟು ತಾಕತ್ ಕಮ್ಮಿ ಆಗತ್ತೆ. ಹಂಗೆ ಇತ್ತು ನನಗೆ. ಅದಕ್ಕೊಂದು ಹಾದಿ ನೀವು ತೋರಿಸಿರಿ ಸಾಕು ನನಗೆ. ಇದು ವಾಸಿ ಆಯ್ತಲ್ಲ, ಅದೇ ನಮಗೆ. ಅಂತೆ ನೋಡ್ರಿ ನಾನು ಎಲ್ಲ ಕೊಡ್ತಾರ್ರಿ, ಇಲ್ಲಿ ಯಾರು ಕೊಡ್ಬೇಕ್ರಿ? ಸರ್ಕಾರ ಕೈ ಮಕ್ಕಳ ಕೊಡ್ತಾರ್ರಿ, ಇಲ್ಲಿ ಯಾರು ಕೊಡ್ತಾರ್ರಿ? ನಿಮ್ಮಂತವ್ರೆ ಕೊಡ್ಬೇಕಲ್ಲ. ಆ ಥರ ಇಲ್ಲ, ಒಟ್ಟು ಹೇಳಿದ್ನಲ್ಲ ಅಷ್ಟೇ. ಟೈಮು ವಾಸಿ ಆಗ್ಬೇಕಂತ ಒಂದು ಗಳಿಗೆ ಬಂತು, ನಿಮ್ಗೆ ವಾಸಿ ಆಗಿದೆ. ಭಗವಂತನ ಆಶೀರ್ವಾದ. ನಾವೊಂದು ಜಸ್ಟ್ ಒಂದು ಮಾತ್ರೆಗಳು ಕೊಟ್ಟಿದ್ವಿ, ಅದರಿಂದ ವಾಸಿ ಆಗಿದೆ. ನಿಮ್ದು ಪ್ರಯತ್ನ ಬೇಕು, ನಾವು ಮಾಡೋದು ಬೇಕು. ಎಲ್ಲ ತಿಂದ್ರೆ ಹಂಗ ಮಾಡಕ್ರಿ ಇರ್ಬೇಕೇಳ್ರಿ ಎಲ್ಲ. ನಮ್ಮ ಯೂಟ್ಯೂಬ್ ನೋಡೋರಿಗೆ ಏನು ಹೇಳ್ತೀರಾ? ನಾ ರೀ ನಿಮ್ಮದೇ ಹೆಸರು ಹೇಳ್ತೀನಿ ರೀ ಎಲ್ಲರಿಗೂ. ಇಂಥವ್ರ ಮೇಲೆ ಹೋಗಿನಿ ಹಿಂಗೆ ಆಗ್ಯದ ನನಗೆ. ನಿನ್ನೆ ಕುತ್ಕೊಂಡು ಅಷ್ಟು ವಿಡಿಯೋಸ್ ನೋಡಿನ್ರಿ ನಾ ಎಲ್ಲ. ನಮ್ಮ ಅಕ್ಕ ತೋರಿಸಿದ್ರು, ಎಲ್ಲ ವಿಡಿಯೋಸ್ ತೋರಿಸಿದ್ರು. ಚಿಂತೆ ಯಾಕೆ ಮಾಡ್ತೀನಿ ನಮ್ಗೆ ಹೇಳ್ಬೇಡ, ಅತಿ ಯಾಕೆ ನೀ ಪಕ್ಕ ನೋಡಿ, ನೀವು ಇಷ್ಟು ವಾಸಿ ಆಯ್ತಲ್ವಾ, ಪೂರ್ತಿ ವಾಸಿ ಆಗುತ್ತೆ. ಏನು ಎದ್ರಕಣಕ್ಕೆ ಹೋಗ್ಬಿಟ್ಟು ನೀವು ಹ್ಯಾಂಗೆ ಮಾತಿ ಹೇಳಿ ಕಳ್ಕೊತಿದ್ರಿ. ಪೂರ್ತಿ ಎದ್ರಕೊಬಿಡಿ. ಧೈರ್ಯವಾಗಿರಿ, ಧೈರ್ಯ ಮೆಡಿಸಿನ್ ತಗೊಳ್ಳಿ, ಪಥ್ಯ ಮಾಡಿ. ಈ ಕಾಯಿಲೆ ಬಗ್ಗೆ ಟೆನ್ಷನ್ ಮಾಡ್ಕೊಬಿಡಿ. ಎಲ್ಲ ನಮಗೆ ಡಾಕ್ಟರ್ ಇದ್ರಲ್ಲ, ಡಾಕ್ಟರ್ ಮಾಡಿ ಬಿಟ್ಬಿಡ್ರಿ. ನಾವು ನೋಡ್ತೀನಿ ಎಷ್ಟು ಹೇಳ್ದಂಗೆ ಮಾಡಿರ್ತಾರೆ. ನಾ ಬರ್ತೀನಿ. ನಮಸ್ತೆ.